ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಸಿಹಿ ಅವಲಕ್ಕಿ ಪ್ರಸಾದ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಾನು ಬೆಲ್ಲ ನಾನು 2 ಅಚ್ಚು ತೊಗೊಂಡಿದ್ದೀನಿ. ಬಾದಾಮು, ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಕೊಬ್ಬರಿ ಮತ್ತು ಅವಲಕ್ಕಿ 1 ಬಟ್ಲು. ಹಾಗೆ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಈಗ ಒಂದು ಬಾಣಲಿಗೆ ತುಪ್ಪ 5 ಟೇಬಲ್ ಸ್ಪೂನು, ಇದ್ರ ಜೊತೆ ಬಾದಾಮು, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ಹೀಗೆ ಬಾದಾಮ್ ತಿನ್ನೋದ್ರಿಂದ ತುಂಬ ಸ್ಕಿನ್ ಗ್ಲೋ ಆ ಥರ ಎಲ್ಲ ತುಂಬ ಉಪಯೋಗಗಳಿದೆ. ಬಾದಾಮನ್ನ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಪಿಂಪಲ್ಸ್ ಏನೂ ಬರಲ್ಲ ಫೇಸಲ್ಲಿ, ಮತ್ತು ಸ್ಕಿನ್ ಗ್ಲೋ ಆಗುತ್ತೆ. ಡೈಲಿ ಟ್ರೈ ಮಾಡಿ ನೋಡಿ, ಬೇಕಾದರೆ ಚೆನ್ನಾಗಿರುತ್ತೆ. ನೋಡಿ, ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹುರ್ಕೊಳ್ಳೋಣ. ನಾನು ಚೆನ್ನಾಗಿ ಹುರ್ಕೊಬೇಕು. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಬಬಲ್ಸ್ ಥರ ಬರುತ್ತೆ ದ್ರಾಕ್ಷಿ, ಆವಾಗಲೇ ಹುರಿದಿದೆ ಅಂತ ಅರ್ಥ. ನೋಡಿ, ಎಲ್ಲ ಒಂದೊಂದೇ ಬಬಲ್ಸ್ ಥರ ಬರ್ತಾ ಇದೆ. ಇವಾಗ ಅವಲಕ್ಕಿ ಹಾಕೊಳ್ಳೋಣ. ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಬಿಟ್ಟು ಅವಲಕ್ಕಿ ಹಾಕ್ಕೊಳ್ಳೋಣ. ನಾವು ಅವಲಕ್ಕಿ 1 ಬಟ್ಲು ತೊಗೊಂಡಿದ್ರು ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಅವಲಕ್ಕಿ 1 ಬಟ್ಲು ಹಾಕ್ಕೊತಾ ಇದ್ದೀನಿ. ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು. ಇದನ್ನು ಕ್ಲೀನಾಗೆಲ್ಲ ನೋಡಿಬಿಟ್ಟು ಅವಲಕ್ಕಿ ಹಾಕ್ಕೊಳ್ಳಿ. ಬೆಲ್ಲನೂ ಅಷ್ಟೇ, ನೀವು ಬೇಕಂದರೆ ಪಾಕ ಮಾಡಿಬಿಟ್ಟು ಹಾಕ್ಕೊಬೋದು. ನಾನು ಹಂಗೆ ಹಾಕ್ತಾಯಿದ್ದೀನಿ. ಬೆಲ್ಲ ಮಣ್ಣಿದೆ ಅಂತ ಏನಾದರೂ ಗೊತ್ತಾದರೆ ಇದು ಬೆಲ್ಲನ ಕರಗಿಸ್ಕೊಂಬಿಟ್ಟು ಹಾಕ್ಕೊಳ್ಳಿ. ಇದು ಬೆಲ್ಲ ಚೆನ್ನಾಗೇ ಇತ್ತು, ಅದಕ್ಕೆ ಹಂಗೆ ಹಾಕ್ಕೊತಾ ಇದ್ದೀನಿ ನಾನು. ತುಪ್ಪದಲ್ಲೇ ಚೆನ್ನಾಗಿ ಹುರ್ಕೊಬೇಕು ಅವಲಕ್ಕಿನ. ಗಮ್ಮಂತ ವಾಸನೆ ಬರುತ್ತೆ, ಅಂದವರೆಗೂ ಹುರ್ಕೊಳ್ಳಿ. ನೋಡಿ, ಇದು ಆಗಿದೆ ಹುರ್ಕೊಂಡಿರೋದು. ನೆಕ್ಸ್ಟ್ ಇವಾಗ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಹಸಿದು ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಇದು ಬೇಗ ಪ್ರಸಾದ ಮಾಡೋಕ್ಕೆ ಬೇಗ ಆಗುತ್ತೆ. ಮತ್ತು ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕೂಡ ಬೇಗ ಏನು ಮಾಡೋದು ಸ್ವೀಟು ಅಂತ ಅಂದ್ಕೊಂಡಾಗ ಇದನ್ನು ಮಾಡಿ ಚೆನ್ನಾಗಾಗುತ್ತೆ. ಕೊಬ್ಬರಿನ ಹುರ್ಕೊಂಬಿಟ್ಟು ಹಾಲು ನಾನು 1 ಬಟ್ಲು ತೊಗೊಂಡಿದ್ದೆ. 1/4 ಲೀಟ್ರ್ ಆಗೋಷ್ಟು ಸಾಕು. ನೋಡಿ, ಹಾಲು ಕಾಯಿಸಿರೋದು ನಾನು ಹಾಕ್ಕೊತಾ ಇರೋದು. ಹಾಲು ಹಾಕ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡಿ. ಅದರಲ್ಲಿ ಸ್ವಲ್ಪ ಹೊತ್ತೆಲ್ಲ ಗಟ್ಟಿ ಆದಮೇಲೆ ಮತ್ತೆ ಬೆಲ್ಲ ಹಾಕ್ಕೊಬೇಕು. ನೋಡಿ, ಈ ಥರ ಗಟ್ಟಿಗಾಗುತ್ತೆ. ಆವಾಗ ಬೆಲ್ಲ ಏಲಕ್ಕಿ ನಾನು 2 ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ತಟ್ಟೆ ಮುಚ್ಕೊಂಬಿಡಿ. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಬೋದು. ನೋಡಿ, ಈ ಥರ ಬೆಲ್ಲ ಅದರಲ್ಲೇ ಬಿಸಿಯಲ್ಲೇ ಅಂದರೆ ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಇದನ್ನು. ಬೆಲ್ಲ ಕರಗಬೇಕಲ್ವ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಬೆಲ್ಲ ಕರಗೋವರೆಗೂ ಲೋ ಫ್ಲೇಮಲ್ಲೇ ಇಕ್ಕಿ. ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಹಂಗೆ ತಿರುಗಿಸ್ತಾ ಇರಬೇಕು. ನೋಡಿ, ಬೆಲ್ಲ ಕರಗ್ತಾ ಬರ್ತಾಯಿದೆ. ನೋಡಿ, ಇವಾಗ ಸಿಹಿ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ನೋಡಿ, ಆಗಿದೆ. ಸಿಹಿ ಅವಲಕ್ಕಿ ಪ್ರಸಾದ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.